ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮೊನ್ನೆ ಒಂದು ಬಾಸಿಸಂ ಕಾಲ ಎಂಬ ಕೇಕನ್ನು ಕಟ್ ಮಾಡಿದ್ರು. ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು. ಆ ಕಾಂಟ್ರವರ್ಸಿ ಜೊತೆಗೆ ಇವತ್ತು ಡಿ ಬಾಸ್ ಅಭಿಮಾನಿಗಳು ಆ ಕಾಂಟ್ರವರ್ಸಿಗೆ ದೊಡ್ಡ ಕೌಂಟರನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಬಾಸಿಸಂ ಕಾಲ ಮುಗಿಯೋದಕ್ಕೆ ಇದು ಹುಚ್ಚನ ಸಾಮ್ರಾಜ್ಯ ಅಲ್ಲ, ಡಿ ಬಾಸ್ ಸಾಮ್ರಾಜ್ಯ ಯಾವತ್ತೂ ಈ ಬಾಸಿಸಂ ಕಾಲ ಮುಗಿಯೋದಿಲ್ಲ ಅಂತ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಇದು ಅತಿ ಬೆಲೆಯ ಒಂದು ಡಿ ಬಾಸ್ ಅಭಿಮಾನಿಗಳ ಸಂಘದಿಂದ ಒಂದು ಕೌಂಟರ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೊನ್ನೆ ಪ್ರದೀಪ್ ಅವರು ಏನೊಂದು ಕೇಕ್ ಮೇಲೆ ಬರ್ಸಿದ್ರು, ಈ ಒಂದು ಲೈನ್ನ ಬಾಸಿಸಂ ಕಾಲ ಮುಗೀತು ಅಂತ. ಅದೇನಕ್ಕೆ ಬರ್ಸಿದ್ರೋ ಏನೋ ಒಂದು ಗೊತ್ತಿಲ್ಲ. ಆದರೆ ಸರಿಯಾಗಿ ಇವತ್ತು ಡಿ ಬಾಸ್ ಅಭಿಮಾನಿಗಳು ರೊಚ್ಚಿಗೆದ್ದು ಈ ಥರ ಒಂದು ಸೆಲೆಬ್ರೇಷನ್ನ ಮಾಡಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗ್ತಿದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇಬ್ಬರ ಅಭಿಮಾನಿಗಳ ಟಾಕ್ ವಾರ್ ಇರ್ಬೋದು ಮತ್ತು ಟಾಕ್ ಫೈರ್ ಇರ್ಬೋದು, ಎರಡೂ ನಡೀತಿದೆ. ಈ ಸೈಡ್ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ಈ ಸೈಡ್ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು. ಯಾಕೆ ಈ ಥರ ಫ್ಯಾನ್ಸ್ ವಾರ್ ನಡೀತಿದೆ ಅಂತ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಇದು ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ಅಪ್ಡೇಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.